ಹಾಯ್, ಹೆಲೋ, ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ಕೆ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇಲ್ಲ, ನಾವು ಚೆನ್ನಾಗಿಲ್ಲ ಅನ್ನೋದೇನಾದರೂ ನಿಮ್ಮ ಉತ್ತರ ಆಗಿದ್ರೆ ಸ್ನೇಹಿತರೆ, ನಿಮ್ಮ ಮನಸ್ಸು ನಿಮ್ಮನ್ನು ಆದಷ್ಟು ಬೇಗ ಚೆನ್ನಾಗಾಗುವಂತೆ ಮಾಡಲಿ ಅಂತ ಹಾರೈಸ್ತೇನೆ. ಸರಿ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ವಯಸ್ಸಾಯಿತು ಅನ್ನೋ ಭಾವ ಕಾಡಿದಾಗ ಅದರಿಂದ ಹೊರಗೆ ಬರೋದು ಹೇಗೆ ಅಂತ. ಸ್ನೇಹಿತರೆ, ಬಹಳಷ್ಟು ಜನರಿಗೆ ತಮಗೆ ವಯಸ್ಸಾಯಿತು ಅನ್ನೋ ಭಾವ ಕಾಡಕ್ಕೆ ಶುರು ಆಗುತ್ತೆ. ನೀವೆಲ್ಲ ಕೇಳಿರ್ಬೋದು ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲಿರೋ ಒಂದಷ್ಟು ಜನ ವಯಸ್ಸಾದವರು ಈ ಮಾತನ್ನು ಪದೇ ಪದೇ ಹೇಳ್ತಾ ಇರ್ತಾರೆ. ನಂದೇನಿದೆ ಇನ್ನು, ನಂಗೆ ವಯಸ್ಸಾಯಿತು, ಇಷ್ಟ ಬಂದ ಕಡೆ ಹೋಗೋಕ್ಕಾಗ್ತಾ ಇಲ್ಲ, ಇಷ್ಟ ಬಂದದನ್ನ ಮಾಡೋಕ್ಕಾಗ್ತಾ ಇಲ್ಲ, ಇಷ್ಟ ಬಂದದನ್ನ ತಿನ್ನೋಕ್ಕಾಗ್ತಾ ಇಲ್ಲ, ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ ಅಂತ. ಸ್ನೇಹಿತರೆ, ನಿಮಗೂ ಈ ಭಾವ ಕಾಡ್ತಾ ಇದೆಯಾ? ಹಾಗಾದರೆ ಮೊದಲು ಮಗು ಆಗುವುದನ್ನು ಕಲೀರಿ. ಯಾಕಂದರೆ ಒಂದು ಪುಟ್ಟ ಮಗುವಿಗೆ ಮಾತ್ರ ಸಣ್ಣ ಸಣ್ಣ ವಿಷಯಗಳಲ್ಲಿ ಹೇಗೆ ಖುಷಿಯಾಗಿರೋಕ್ಕೆ ಸಾಧ್ಯ ಅನ್ನೋದು ಗೊತ್ತಿರೋದು. ಸ್ನೇಹಿತರೆ, ನಿಮ್ಮೊಳಗೂ ಅಂತಹದೊಂದು ಪುಟ್ಟ ಮಗುವಿದೆ. ಆದರೆ ನಿಮ್ಮ ಜೀವನದ ಜಂಜಾಟದಲ್ಲಿ, ಪ್ರತಿನಿತ್ಯದ ಏರಿಳಿತದ ಹಾದಿಯಲ್ಲಿ ಸಾಕ್ತಾ ಸಾಕ್ತಾ ಆ ಪುಟ್ಟ ಮಗು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿದೆ. ಅದನ್ನು ಹುಡುಕಿ ತೆಗೆಯುವ ಪ್ರಯತ್ನ ಮಾಡಿ. ನಿಮ್ಮೊಳಗೆ ಈ ಭಾವ ಕಾಡಕ್ಕೆ ಶುರುವಾಗಿದೆ ಅಂದರೆ ನಿಮ್ಮೊಳಗಿನ ಮಗುವನ್ನು ಹೊರಗೆ ತೆಗೆಯುವ ಸಮಯ ಬಂದಿದೆ ಅಂತ ಅರ್ಥ. ಸ್ನೇಹಿತರೆ, ಮೊದಲು ನಿಮ್ಮೊಳಗಿನ ಮಗುವನ್ನು ನೀವು ಕಂಡುಕೊಳ್ಳಿ. ನಂತರ ಆ ಮಗು ನಿಮಗೆ ಹೇಳಿಕೊಡ್ಲಿಕ್ಕೆ ಆರಂಭಿಸುತ್ತೆ, ನಾನು ಹೇಗಿದ್ದರೆ ಖುಷಿಯಾಗಿರ್ತೇನೆ ಅಂತ. ಜೀವನದ ಪ್ರತಿ ಹೆಜ್ಜೆಯಲ್ಲಿ ಸಣ್ಣ ಸಣ್ಣ ಖುಷಿಗಳನ್ನ ಹೇಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅಂತ. ಸ್ನೇಹಿತರೆ, ಈ ಭೂಮಿ ಮೇಲೆ ಯಾರ ಬದುಕು ಶಾಶ್ವತ ಅಲ್ಲ. ಇಂದಿದ್ದದ್ದು ನಾಳೆ ಇಲ್ಲ, ನಾಳೆ ಇದ್ದದ್ದು ನಾಡಿದ್ದಿಲ್ಲ. ಹಾಗೆ ನೋಡಕ್ಕೆ ಹೋದರೆ ಬಹಳಷ್ಟು ಜನ ವಯಸ್ಸಾಗುವ ಮುಂಚೆನೇ ಭೂಮಿಯ ಬಂದ ಕಳ್ಕೊಂಡು ಬಿಟ್ಟಿರ್ತಾರೆ. ಹಾಗಿರುವಾಗ ವಯಸ್ಸಾದ ನಂತರ ಕೂಡ ನಮಗೆ ಭೂಮಿಯೊಂದಿಗೆ ಬಂದ ಉಳಿಸಿಕೊಳ್ಳುವ ಅವಕಾಶ ಸಿಕ್ಕಿದೆ ಅಂತಾದಾಗ ಆ ಎಲ್ಲ ಅವಕಾಶಗಳನ್ನ ಬಾಚಿ ತಬ್ಬಿಕೊಂಡು ಬಿಡಬೇಕು. ವಯಸ್ಸಾಯಿತು ಅಂತ ಕೊರಗದೆ ಪ್ರತಿನಿತ್ಯ ಪುಟಿದೇಳುವ ಪುಟ್ಟ ಮಗುವಿನಂತ ಚೈತನ್ಯ ನಿಮ್ಮದಾಗಲಿ ಅಂತ ಹೇಳ್ತಾ, ಸ್ನೇಹಿತರೆ, ನಿಮ್ಮೊಳಗೆ ಕೂಡ ಈ ಭಾವ ಕಾಡ್ತಾ ಇದ್ರೆ ನಿಮ್ಮೊಳಗಿನ ಮಗುವನ್ನು ಈಗಲೇ ಹುಡುಕಿ ತೆಗೆಯುವ ಪ್ರಯತ್ನ ಆರಂಭಿಸಿ ಅಂತ ಹೇಳ್ತಾ, ನಿಮ್ಮ ಸುತ್ತಲಿನವರಿಗೆ ಈ ಭಾವ ಕಾಡ್ತಾ ಇದ್ರೆ ಅವರೊಳಗಿನ ಭಾವವನ್ನು ತೆಗೆಯುವ ಪ್ರಯತ್ನ ನೀವು ಮಾಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ಮನದಂಗಳದ ಸ್ನೇಹಿತೆ, ಹೇಳುವ ಮನಸ್ಸು ನನ್ನದು, ಹೇಳುವ ಹೃದಯ ನಿಮ್ಮದಾದರೆ. ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ, ಅವರಿಂದ ಮತ್ತೊಂದಷ್ಟು, ಹೀಗೆ ಈ ಸ್ನೇಹದ ಕೊಂಡಿ ಬೆಸೆಯುತ್ತಾ ಸಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ. ಅಲ್ಲಿಯವರೆಗೂ ಕಾತರರಾಗಿರುತ್ತೀರ ಮತ್ತು ಸ್ವಾಗತಿಸುತ್ತೀರ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ HK.